ಯಾವೇ ಗ್ರಹದ ಕೈ ಕೊಡ್ತೀವೋ ಕಾಲಿಗೆ ಕೊಡ್ತೀವೋ ಗೊತ್ತಾಗಲ್ಲ. ನಿನ್ನ ಜೀವನ ಸಾರಾಂಶ, ನಿನ್ನ ಜೀವನ ನೀನು ಏನಂತ ಅರ್ಥ ಆಗಬೇಕು ಅಂದರೆ ಮಣಿಕರ್ಣಿಗೆ ಘಾಟಲ್ಲಿ 10 ನಿಮಿಷ ಕೂತ್ಕೋ ಸಾಕು. ಹೌದು, ನಿನ್ನ ಜೀವನ ನೀನು ಬಂಡವಾಳ ಅರ್ಥ ಆಗುತ್ತೆ. ಹೇ ಓ ಮೈ ಗುಡ್ನೆಸ್, ಚೆನ್ನಾಗಿದ್ದೀನಿ ನೀನು ಅಂತ್ಯ ರೆಡಿ ಕಾಶಿ ತೋರಿಸ್ತೀನಿ ನೀನು ಚೆನ್ನಾಗಿದೆಯಲ್ವ ಅಂತ. 10 ನಿಮಿಷಕ್ಕೆ ನೀನು ಅಂದ ಅಲ್ಲಾಕ್ಬಿಡ್ತೀನಿ. ಮಹಾಲಕ್ಷ್ಮಿ ಥರ ಇದೆಯಾ ತಾಯಿ, ಅದೆಲ್ಲ. ಆದರೆ ಮನುಷ್ಯತ್ವದ ರೀತಿಯಲ್ಲಿ ಬಾಳೋದಾದರೆ ಜೀವನ. ಕಾಶಿಲೊಂದು 10 ನಿಮಿಷ ಕೂತ್ಕೊಂಡು ನೋಡು, ನಿನ್ನ ಶಿವಜನ್ಮ ಶವ ಆಗೋಗಿರುತ್ತೆ. ಅರ್ಥ ಬಾಳಿದರೆ ನೀನೇ ಶಿವ, ಅರಿದೆ ಬಾಳಿದರೆ ನೀನೇ ಶವ. ನಿನ್ನೊಳಗೆ ಇದೆ ಎಲ್ಲ. ಅರ್ಥಕೋ ನೀನೇ ಶಿವ ಆಗಿರ್ತೀಯ. ಅಕಸ್ಮಾತ್ ಹರಿಲಿಲ್ವೋ, ಅರಬಿ ಮುಳ್ಳಿನ ಮೇಲೆ ಬಿದ್ದು ಅರಬಿ ಆಗೋಗಿರ್ಲಿ ನಿನ್ನ ಜೀವನ. ಅರಬಿ ಅಂದರೆ ಬಟ್ಟೆ ಅಂತ ಏನಪ್ಪ. ಶಿವನ್ನ ಶೀಗಾರ ತೆಗೆದ್ಬಿಟ್ಟು ಶಕಾರ ಹಾಕ್ಬಿಟ್ರೆ ಮುಗಿದೋಯ್ತು. ಶಕಾರ ಸಾಕ್ಷಾತ್ ಖಾರ ಹಾಕ್ತಾರೆ, ಮುರಡಿ ಮಣ್ಣು ಇಲ್ಲ ಬಂದೆ ಈ ಕಡೆ ಎಲ್ಲ ಹಚ್ಚಕ್ಕಾಯ್ತಿರ್ತಾರೆ. ಮೊದಲು ಸುಡ್ರು ನೋಡು ಮಗನ ಅಂತ. ಮನುಷ್ಯ ಸತ್ರ ಹೆಂಗಿರ್ಬೇಕು ಅಂತ ಹೇಳಿದ್ರೆ ಕಿತ್ತಾಡಂಗಿರ್ಬೇಕು. ನಾನೊಂದು 10 ನಿಮಿಷ ಹೊತ್ಕೋತೀನಿ, ನಾನೊಂದು 10 ನಿಮಿಷ ಹೊತ್ಕೋತೀನಿ. ಅದು ಸಾವು ಅಂದರೆ ಮೊದಲು ಹೆಣ ಹತ್ತಿರ ಅನ್ನಬಾರ್ದು. ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ಳಿ, ನೀವು ಹಿಂಗಿದ್ದೀರಿ ಯಾವ ಥರ. ಹತ್ರ ಹೆಗ್ಗೆರೆ ಅಂತ ಬರುತ್ತೆ, ಹೊಸದುರ್ಗ ಹುಡುಗಿಯರ ಮಧ್ಯದಲ್ಲಿ ಹೆಗ್ಗೆರೆ ಅಂತ ಬರುತ್ತೆ. ಅಲ್ಲಿ ಬಂದು ಯಾವುದೇ ಧರ್ಮದವರು ಹೋದ್ರೂ ಪೂಜೆ ಮಾಡ್ಬೋದು ಶಿವನಿಗೆ. ಸಾಕ್ಷಾತ್ ಉಜ್ಜಯಿನಿ ಮಹಾಕಾಳ ಹೇಗಿದ್ದಾನೆ ಆ ಸ್ವರೂಪದಲ್ಲಿರ್ತಕ್ಕಂಥ ನನ್ನ ರುದ್ರ, ನಮಗೆ ಕಪಾಲ ಸಿದ್ಧಿಯನ್ನು ಕೊಟ್ಟಂಥ ಸಾಕ್ಷಾತ್ ಮಹಾರುದ್ರ. ಉಜ್ಜಯಿನಿ ನೀವೇನು ಶಿವಲಿಂಗ ನೋಡ್ತೀವಿ ಆ ಸ್ವರೂಪ ಸಾಕ್ಷಾತ್ ಅಲ್ಲಿದೆ. ಹೆಗ್ಗೆರೆ ಅಂತ ಹೊಸದುರ್ಗ ಹತ್ರ ಬರುತ್ತೆ. ಚೋಳರ ಕಾಲದ 5 ಶಿವಲಿಂಗ, ಅದು ಸ್ಮಶಾನದಲ್ಲಿ ಶಿವಪುತ್ರದಲ್ಲಿ. ಇಡೀ ಊರವರೆಗೆ ನಾವು ಹೋಗಿ ಅಲಂಕಾರ ಮಾಡಿ ಬಂದರೆ ಬೆಳಗ್ಗೆ ಎಲ್ಲ ಹುಡ್ಕೊಳ್ಳೋದು ಯಾರು ಬಂದು ಮಾಡಿದ್ರು ಅಂತ. ಯಾಕೆ ನಾವು ಹೋಗೋದು ಗೊತ್ತಾಗ್ತಿರಲಿಲ್ಲ. ಅಲ್ಲೊಬ್ಬ ಸಿದ್ದೇಶ ಅಂತ ಇದ್ದಾನೆ, ಅವನು ಗೊತ್ತಾಗೋಯ್ತು ನಾವೇ ಬಂದು ಹೋಗ್ತೀವಿ. ಅವತ್ತಿಂದ ಇಡೀ ಊರು ಇವತ್ತು ವರ್ಷ ನಮ್ಗೆ ಎಷ್ಟು ಗೌರವಿಸ್ತೇನೆ ಅಂದರೆ, ಅಜಾರ ಬನ್ನಿ ನೀವು ಇಲ್ಲೇ ಇಟ್ಬಿಡಿ ಅಜಾರ, ಬೆಳಗ್ಗೆ ಎದ್ದು ಒಂದು ಅಲಂಕಾರ ಮಾಡ್ಬೋದು ಸರ್. ಆ ಥರ ಸರ್ವಧರ್ಮೀಯರಿಗೂ ಒಂದು ಬಹಳ ವಿಶೇಷವಾಗಿ ನಮ್ಮ ಕಾಶಿ ಕಡೆ ಎಷ್ಟು ಗೌರವ ಸ್ಥಾನಮಾನದಲ್ಲಿ ಒಳಗಡೆ ಎಲ್ಲ ಬಿಟ್ಟು ಲಿಂಗ ಬಿಡೋಕ್ಕೆ ಅಷ್ಟು ಅವಕಾಶ ಕೊಡ್ತು. ಆ ದೇವಸ್ಥಾನದಲ್ಲಿ ನೀವು ಲಿಂಗ ಬಿಡ್ಬೋದು. ನಮ್ಮ ಒಂದು ದಕ್ಷಿಣ ಭಾರತದಲ್ಲಿ ನಮ್ಮ ತುಮಕೂರು ವಸ್ತುಗಳು ನಮ್ಮ ಪ್ರಾಂತ್ಯದಲ್ಲಿ ವಸ್ತುಗಳಿಂದ ಒಂದು 20-25 ಕಿಲೋಮೀಟರ್ ಆಗುತ್ತೆ. ಹೆಗ್ಗೆರೆ ಅಂತ ಹೇಳ್ಬೇಕು. ಇದು ಎಲ್ಲ ಯಾವುದು ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ನಮ್ಮ ಗವಿರಂಗನಾಥ ಸ್ವಾಮಿ ಬೆಟ್ಟ ಅಂತ ಇದೆ. ನೀವೀಗೆಲ್ಲ ಯಾರು ಆಮೆ ಉಂಗ್ರ ಯಾರು ಹಾಕೊಂಡಿದ್ದೀರಪ್ಪ? ಆಮೆ ಉಂಗ್ರ ಅಂತ ಏನು ಕೂರ್ಮ ಅಲ್ವೇ? ಕೂರ್ಮಾವತಾರ. ನಮ್ಮ ಕರ್ನಾಟಕದಲ್ಲಿ ಕೂರ್ಮಾವತಾರ ಇರ್ತಕ್ಕಂಥ ಏಕೈಕ ಸ್ಥಳ ಅಂತ ಹೇಳಿದ್ರೆ ಗವಿರಂಗನಾಥ ಸ್ವಾಮಿ ಬೆಟ್ಟ ಅಂತ. ಎಲ್ಲಿ ಬರುತ್ತೆ ಗೊತ್ತಾ? ಶ್ರೀರಾಮಪುರ ಪರಪ್ಪ ಸ್ವಾಮಿಗಳ ಮಠ. ನೀವು ಕೇಳಿರ್ಬೋದೇನೋ, ಚಿಲ್ ಮಾಡ್ಕೊಂಡು ನಾವು ಬಜಾ ಕೂತಿರ್ತಾರೆ, ಹಿಂಗೆ ಹಿಂಗೆ ಹಿಡ್ಕೊಂಡ್ಬಂದಿರ್ತಾರೆ ಅವರು ನಮ್ಮ ಅಜ್ಜವರೊಬ್ರು. ಹಾಂ ಏನಪ್ಪ ಪರಪಂಚ ಅಂತ ಹೇಳ್ಬಿಟ್ಟು ಶ್ರೀರಾಮಪುರದವ್ರು ಈಗ ಕೂತಿರ್ತಾರೆ. ಅವರಿಂದ ಒಂದು 4 ಕಿಲೋಮೀಟ್ರ್ ಗವಿರಂಗನಾಥ ಸ್ವಾಮಿ ಬೆಟ್ಟ ಅಂತ. ಅಲ್ಲಿ ಮಹಾವಿಷ್ಣುವಿನ ಕೂರ್ಮಾವತಾರ ಇದೆ, ಉತ್ತರದಿಕ್ಕೆ ಹೋಗ್ತಾ ಇರೋದು ಆಮೆ ಅವತಾರ ಇದೆ. ಅಲ್ಲಿಂದ ಒಂದು 4 ಕಿಲೋಮೀಟರ್ ಮುಂದೆ ಅಲ್ಲೇ ಹೆಗ್ಗೆರೆ ಅಂತ ಬರುತ್ತೆ. ಆ ಹೆಗ್ಗೆರೆಯಲ್ಲಿ ನಮ್ಮ ಅನುಷ್ಠಾನ. ಚೋಳದ ಕಾಲದ ಜೈನ ಬಸದಿ ಇದೆ, ಇವತ್ತು ಪಾರ್ಶ್ವನಾಥ ಬಸ್ತಿ ಇದೆ, ಕಾಲಭೈರವ ದೇವಸ್ಥಾನ ಇದೆ, ವೀರಭದ್ರ ಇದ್ದಾರೆ, ಆಂಜನೇಯ ಇದ್ದಾನೆ, ರಾಜರಾಜೇಶ್ವರಿ ಕೆಂಪಮ್ಮ ಇದ್ದಾಳೆ. ಅಂದರೆ ಆ ಊರಲ್ಲಿ ಇಡೀ ಚೋಳದ ಕಾಲ ಸಮೃದ್ಧಿ ಇದೆ. ಶಿವನ 108 ಅವತಾರಗಳನ್ನು ಬರೀ ಆಚರಣೆ ಭಾಗದಲ್ಲಿ ರೆಡಿ ಮಾಡಬೇಕಾದ್ರೆ ಸೂರ್ಯ ಉಟ್ಬಿಡುತ್ತೆ, ಕೋಳಿ ಕೂಗ್ಬಿಡುತ್ತೆ, ಬಿಟ್ಕೊಂಡು ಹೋಗ್ತಾರೆ ಚೋಳರು. ಇವತ್ತು ಅಷ್ಟೇ ಪ್ರಪಂಚದ ಯಾವ ಕ್ಷೇತ್ರದಲ್ಲೂ ಇಲ್ಲ. ಹೆಗ್ಗೆರೆ ಅನ್ನೋ ಒಂದು ಊರಿದೆಯಲ್ಲ, ಆ ಊರೊಳಗಡೆ ಬೆಳಗ್ಗೆ ಸೂರ್ಯ ಹುಟ್ಟಿದಾಗ ಬೆಳಕು ಬಂದು ಶಿವನಿಗೆ ನಂದಿ ಮೇಲಿಂದ ಶಿವನ ಬೀಳುತ್ತೆ. ನಾನು ವಿಡಿಯೋ ಕೊಡ್ತೀನಿ ನಿಮಗೆ, ಕರ್ಕೊಂಡು ಹೋಗ್ತೀನಿ ಬೇಕಾದ್ರೆ ಬನ್ನಿ. ಸುಮ್ಮನೆ ಯಾವುದು ಬಾಯಿ ಬಂದು ಹೇಳಿಸ್ಕೊಬರಲ್ಲಪ್ಪ. ಸಿದ್ಧಿ ಎಲ್ಲಿರುತ್ತೋ ಅಲ್ಲಿಂದ ಲೆಕ್ಕಾಚಾರ ಹೇಳಬೇಕು. ಜನ ಅಲ್ಲಿಬೇಕು ಆ ಕ್ಷೇತ್ರ. ಮಂಜುನಾಥಪ್ಪನಿಗೆ ಬಹಳ ಪೂಜೆ ಆಗುತ್ತೆ. ಅಲ್ಲೇ ಅಲ್ಲ, ಮಂಜುನಾಥನ ಹೋಗ್ಬೇಕು ಬಂದ್ಬಿಡ್ಬೇಕು. ಬಟ್ ಎಲ್ಲಿ ಪೂಜೆಗಳು ಅಲ್ಲಿ ಮಾಡು ಅಲ್ಲ ಬೇಕಾಗುತ್ತೆ ನಿಮಗೆ. ಆರು ಪಡೆ ಅಂದರೆ ಎಷ್ಟು ಮಂದಿ ಇದ್ದೀರಿ ನೀವು? ಎಷ್ಟು ಜನಕ್ಕೆ ಅಂತ ನಿಂದ ಆದ್ಮೇಲೆ ನಂದು ಆದ್ಮೇಲೆ ನಿಂದು ಎಲ್ಲಿ ನಡೀತಿಲ್ಲ ಅಲ್ಲೋಗಿ ಒಂದ್ಸರಿ ಫಸ್ಟಿಂದ ಆಗುತ್ತೆ ಕೆಲಸ ನೋಡಿ. ಒಂದೇ ಒಂದು ಸೆಕೆಂಡ್ ತೋರಿಸ್ತೀನಿ. ಹೇಳ್ದಾಗ ನಮಗೆ ಹೇಳ್ದಾಗ ನೀವು ಒಬ್ಬರೇ ಮಾಡ್ಬೋದು. ಹಿಂಗೆಲ್ಲ ಬೈದಾಡ ನಾವು ಆದರೆ ನಾವು ಮಾಡೋ ಸಾಧನೆ ಹೆಂಗಿರುತ್ತೆ ಅಂದರೆ ನಾವು ಹೋಗೋದು ಗೊತ್ತಾಗಲ್ಲ, ಆಚೆ ಬರೋದು ಗೊತ್ತಾಗಲ್ಲ. ಇದು ಸಿದ್ದು ಸಾಧನೆ ನಮಗೆ. ನಮಗೆ ಎಲ್ಲ ಸುಮ್ಮನೆ ಅಂತಂದರೆ ಪಾಲ್ಕೊಂಡಿದ್ದಾರೆ, ಸುಮ್ಮನೆ ಏನಾದ್ರು ಮಾಡ್ಕೊಂಡು ಹೋರಾಡ್ಕೊಂಡು
12 ವರ್ಷ ಆದ್ಮೇಲೆ ನಮಗೆ ಈ ಅಧಿಕಾರ ಸಿಗುತ್ತೆ. 6 ವರ್ಷದಿಂದ ನೀನು ಸಂಪಾದನೆ ಮಾಡಿದ್ದೀನಿ. ನಮಗೆ ಬೇಡ. ಇದೇ 6 ವರ್ಷ ಸಂಬಳ ಮಾಡಿದಾಗ ಇದೇ ಬಾಬುಗಳಂತ ನಾವು ಇದೇ ಫೋಟೋ ಗೆದ್ದರೆ ನಾನು ಬರ್ತಿದ್ದೀವಿ. ಸಾಧಾರಣ ಪೂಜೆ ಮಾಡಬೇಕು. ಅವಕಾಶ ದೀಕ್ಷೆ ಆಗೋಯ್ತು. ಅಗೋರ್ ದೀಕ್ಷೆ ಆಗಿದ್ದಾಗಿದೆ ತನ್ನಾಗೋದು ನಾಗ. ಅಗೋರಿ ನಾಗ ಅಂದರೆ ನಮ್ಮ ಮಗದಲ್ಲಿ ಒಬ್ಬರೇ. ಅದು ಕರ್ನಾಟಕದವರು ಇನ್ನೊಂದು ವಿಷಯ ಇಲ್ಲ. ನಮ್ಮ ಗುರುಗಳು ನಮ್ಮ ಈ ನಾರ್ತ್ ಗುರುಗಳು ಸೌತ್ವಾಲೆ ಬಾಬಾಬೇಕು 25 ಜನ ಆಶೀರ್ವಾದ 15 ಜನ ಅಂತಾರೆ. ಬೇರೆಲ್ಲೂ ಕೆಲಸ ಬಿಡಲ್ಲ. ಜನ ನಾಗ ತಗೊಳ್ಳೋದು ಎಲ್ಲೂ ಕಳಿಸಲ್ಲ. ಅದು ಬೇರೆ. ನಂದು ಅಗೋರಿ ನಾಗ. ಕಪಾಲ ಸಾಧನೆ ಮಾಡ್ತಕ್ಕಂಥ ಅಗೋರಿ ನಾಗ ಅಂತ ನಮ್ಮದು ಶವ ಸಾಧನೆಗಳು ಇರ್ತವೆ, ಸ್ಮಶಾನ ಸಾಧನೆಗಳು ಇರ್ತವೆ. ಹೆಣಗಳೆಲ್ಲ ಕೂತ್ಕೋತೀವಿ, ಹೆಣ ಸುಡೋದ್ರ ಮೇಲೆ ಮಲಗ್ತೀವಿ. ಸುತ್ತಾಗಿರೋ ಜಾಗದಲ್ಲಿ ಮಲಗಬೇಕು. ನಾವು ನಮ್ಮ ಸಿದ್ಧಿ ಆಗಬೇಕು ಅಂದರೆ ಹೆಣ ಸುತ್ತಿ ಸಾಕಾಗಿ ಉದ್ಯೋಗ ಇರ್ತಲ್ಲ ಆ ಜಾಗದಲ್ಲಿ ಮತ್ತೆ ನಾವು ಜೀವನ ಶಿರ್ಸಿಗೆ ಹೋಗಿಲ್ಲ ಅಂತಂದರೆ ಹೊಡಿತೀನಿ ಪಾಪ ಹೆಂಗೆ ಹೊಡಿತೀನಿ ಅಂದರೆ ಎಷ್ಟು ಮುದ್ದಾಡ್ತಿರೋ ಅಷ್ಟೇ ಒಳ್ಳೆಯದಲ್ಲ. ಯಾಕೆ ಹೋಗ್ತಿಲ್ಲ ಶಿರ್ಸಿಂಗಿ? ಹಾಂ ಹೇಳಪ್ಪ. ಮಕ್ಕಳು ಆಗಿಲ್ಲ ಅಂತೇಳಿ ಒಂದಿತ್ತಪ್ಪ, 2 ಮಕ್ಕಳು ಆಯ್ತು. ನೆಕ್ಸ್ಟ್ ಅದನ್ನೇ ಮಾಡ್ಬೇಕು. ಮಾಡ್ತೀಯ ಪಂಡಿತ ಆಗಿದೆ, ಪಂಡಿತ ಆಗಿದೆಯಲ್ಲ. ಯಾಕೆ ಬೇಕು ಕಾಳಿಗೆ ಯಾಕೆ ಬೇಕು ಅವಳು ಬೇಡ ಹೋಗು. ಆದ್ರೆ ಬರ್ತೀನಿ ಅಂತ ಆದ್ಮೇಲೂ ಹೋಗಿಲ್ಲ. ಆಗಿಲ್ಲ ಅಂತ ಬೇಕು ಓಡಾಡ್ತಿದ್ದ. ಒಂದನ ತಗ ಇನ್ನೊಂದು ಕೊಟ್ರು ಹೋಗಿ ಮನೆ ಮತ್ತೆ ಎಲ್ಲ ಸಮಸ್ಯೆ ಇತ್ತು ನಮಗೆ. ನನಗೆ ಅವೆಲ್ಲ ಕತೆ ಹೇಳಬಾರ್ದು. ಎಲ್ಲ ಆಯ್ತು, ಮನೆ ಆಯ್ತು, ಮಕ್ಕಳು ಆಯ್ತು. ನೆಕ್ಸ್ಟ್ ಅದೇ ತಿರ್ಗ ಬೈಕೊಳತ್ತ. ಆಮೇಲೆ ಆ ವಿಶ್ವಕರ್ಮ ಜಗದ್ಗುರು ಅಂತ ಹೇಳಿ ವಿಶ್ವಕರ್ಮ ಒಳ್ಳೆ ಜಗದ್ಗುರು ವಿಶ್ವಕರ್ಮನೇ ಅಂತ ಹೇಳಿ ಜಗದ್ಗುರು ಅಂತ ವಿಶ್ವಕರ್ಮ ಭೂದೇವಿ ಸಕಲ ಇದನ್ನು ಸೃಷ್ಟಿ ಮಾಡ್ತಾರೆ. ಅಂದರೆ ಭಾಳ ವಿಶೇಷವಾದ ಎಲ್ಲ ರೀತಿಯ ಕಲೆಗಳಿಗೂ ಅವರಿಗೆ ಆಯುಧ ರೂಪದಲ್ಲಿ ಕಾಳಿಕ ದೇವಿ ಇದ್ದಾರೆ ಗುರುಗಳಿಗೆ. ಇವರು ಹುಡಿ ಗುರು ಆದರೆ ಸುತ್ತಿಗೆ ಅಮ್ಮ ಅಂಥದ್ರಲ್ಲಿ ಅವ್ನು ಬಿಟ್ಟು ಓಡಾಡ್ತಾರೆ. ಅಲ್ಲಿ ಕಾವಲು ಅವ್ರದೇ ಕೋಟೆ ಇದೆಯಲ್ವಾ? ನೋಡಿದ್ರಲ್ಲ ಮೇಲೆ ಹೋಗಿದ್ದು. ಕಡಿಮೆ ಮಾರಮ್ಮನ ಯಾಕೆ ವಸ್ತುಗಳಿಗೆ ಹಿರಿಯೂರಿನ ತಗೋತೀವಿ ಅಂತಂದರೆ ಅವರೆಲ್ಲ ಒಂದೇ ಕೊಂಡ್ರಿ. ಇವರೆಲ್ಲ ನಾವೇನು ವಾಣಿ ವಿಲಾಸ ಸಾಗರ ಅಂತ ಏನು ಹೇಳ್ತೀವಿ, ಇದೆಲ್ಲ ನೀವು ಹಿರಿಯೂರು ವಸ್ತುಗಳು ಎಲ್ಲ ಒಂದೇ ಇದಕ್ಕೆ ಬರುತ್ತೆ ಅಲ್ವೇ? ಅಲ್ಲಿ 40 ಕಿಲೋಮೀಟರ್ ಹೊಸದುರ್ಗ. ಹೌದೌದು. ಹಿರಿಯೂರಿಂದ 40 ಕಿಲೋಮೀಟರ್. ಈ ಅಮ್ಮನ ಬಳಗ ಇದೆಲ್ಲ ದೂರ ಅಂತಂದ್ರು ಬರೀ ಅವ್ರಿಗೆಲ್ಲ ಒಂದು ಹೆಜ್ಜೆ ಅಷ್ಟೇ ದೈವಗಳಿಗೆ ಅಂತ ಪಟ್ಟಣ ಹೋಗ್ಬಿಡ್ತಾರೆ.